ಪ್ರೈಸ್ ದ ಲಾರ್ಡ್. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಸ್ ನೆಕ್ಸ್ಟ್ ಸೆಷನ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಸೆಷನಲ್ಲಿ ಸ್ಟ್ರೈಟ್ ಲೈನ್ಸ್ ಚಾಪ್ಟರ್ನ ವೇರಿಯಸ್ ಫಾರ್ಮ್ಸ್ ಆಫ್ ಸ್ಟ್ರೈಟ್ ಲೈನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ತಿದ್ವಿ. ಅಲ್ಲಿ ಹಾರಿಜಾಂಟಲ್ ಲೈನ್ಸ್, ವರ್ಟಿಕಲ್ ಲೈನ್ಸ್ನ ಇಕ್ವೇಷನ್ಸ್ ನೋಡಿದ್ವಿ. ಜೊತೆಗೆ ವೇರಿಯಸ್ ಫಾರ್ಮ್ಸ್ ಆಫ್ ಸ್ಟ್ರೈಟ್ ಲೈನ್ಸಲ್ಲಿ ಒಂದು ಸ್ಲೋಪ್ ಪಾಯಿಂಟ್ ಫಾರ್ಮ್, ಎರಡನೇದು 2 ಪಾಯಿಂಟ್ ಫಾರ್ಮ್, ಮೂರನೇದು ಇಂಟರ್ಸೆಪ್ಟ್ ಫಾರ್ಮ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. In this video, we are going to discuss the next important form called slope-intercept form. Okay, ಇದರಲ್ಲಿ ಯೂಶಲಿ ದೇರ್ ಆರ್ 2 types of slope-intercept form. ಅದನ್ನು ಫಸ್ಟ್ ಮೇನ್ ಯೂಶಲಿ ಮೊದಲನೇದು ಸ್ಲೋಪ್ ಮತ್ತು ವೈ ಇಂಟರ್ಸೆಪ್ಟ್ ಕೊಟ್ಟಿರೋದು, ಎರಡನೇದು ಸ್ಲೋಪ್ ಮತ್ತು ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಟಿರೋದು. ಓಕೆ, ವಿ ವಿಲ್ ಡೂ ಇಟ್ ಒನ್ ಬೈ ಒನ್ ಆ್ಯಂಡ್ ನಥಿಂಗ್ ಟು ವರಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ ಕಾನ್ಸೆಪ್ಟ್ ಕೂಡ. ಓಕೆ, ಸೊ ಹಿಂದಿನ ಕಾನ್ಸೆಪ್ಟ್ಸ್ ನಿಮ್ಗೆ ಗೊತ್ತಿದ್ದರೆ ಈ ಡಿರೈವೇಷನ್ನ ತುಂಬ ಈಸಿಯಾಗಿ ಡಿರೈವ್ ಮಾಡ್ಬೋದು. ಓಕೆ, ಸೊ ಪ್ಲೀಸ್ ರಿಮೆಂಬರ್, ಆಲ್ರೆಡಿ ನಾವು ಇದಕ್ಕೆ ಬೇಕಾಗಿರುವಂಥದ್ದು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಓಕೆ, ಆ ಒಂದು ಸ್ಲೋಪ್ ಪಾಯಿಂಟ್ ಫಾರ್ಮ್ನ ಡಿರೈವೇಷನ್ ಗೊತ್ತಿದ್ರೆ ಅಥವಾ ಫಾರ್ಮುಲಾ ಗೊತ್ತಿದ್ರೆ ಈ ಡಿರೈವೇಷನ್ನ ಡಿರೈವ್ ಮಾಡ್ಬೋದು. ಓಕೆ, ಬಟ್ ಎಕ್ಸಾಮಲ್ಲಿ ಕ್ವೆಶ್ಚನ್ ಹೇಗಪ್ಪ ಕೇಳ್ತಾನೆ. ಸೊ ಲೆಟಸ್ ಫಸ್ಟ್ ಕ್ವೆಶ್ಚನ್ ನೋಡ್ಕೊಂಡು ಬಂದ್ಬಿಡೋಣ. ಸೊ ಇಲ್ಲಿದೆ ನೋಡಿ ನಿಮ್ಮ ಕ್ವೆಶ್ಚನ್ 5 ಮಾರ್ಕ್ಸ್ಗೆ. ಕ್ವೆಶ್ಚನ್ ನಂಬರ್ 73 ಇನ್ ದ ಕ್ವೆಶ್ಚನ್ ಬ್ಯಾಂಕ್. ಡಿರೈವ್ ದ ಇಕ್ವೇಷನ್ ಆಫ್ ದ ಲೈನ್ ಹ್ಯಾವಿಂಗ್ ಸ್ಲೋಪ್ m ಆ್ಯಂಡ್ y ಇಂಟರ್ಸೆಪ್ಟ್ c ಆ್ಯಂಡ್ ಹೆನ್ಸ್ ಫೈಂಡ್ ದ ಇಕ್ವೇಷನ್ ಹ್ಯಾವಿಂಗ್ ದ ಸ್ಲೋಪ್ -2 ಆ್ಯಂಡ್ y ಇಂಟರ್ಸೆಪ್ಟ್ 4. ಅಂದರೆ ಸ್ಲೋಪ್ ಕೊಟ್ಟಿದ್ದಾನೆ, ವೈ ಇಂಟರ್ಸೆಪ್ಟ್ ಕೊಟ್ಟಿದ್ದಾನೆ. ದಿಸ್ ಇಸ್ ದ ಫಸ್ಟ್ ಫಾರ್ಮ್. ಇನ್ನೊಂದಿದೆ ಸ್ಲೋಪ್ ಮತ್ತು ಎಕ್ಸ್ ಇಂಟರ್ಸೆಪ್ಟ್. ಓಕೆ, ಅದನ್ನು ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಲೆಟ್ ಅಸ್ ಡಿರೈವ್ ದಿಸ್ ಡಿರೈವೇಷನ್. ಓಕೆನಾ, ಫೈನ್. ಸೊ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ ಏನಪ್ಪ ಅಂದರೆ, ನನಗೆ ಒಂದು ಇಕ್ವೇಷನ್ ಬೇಕು, ಆ ಇಕ್ವೇಷನ್ನ ಸ್ಲೋಪ್ ಗೊತ್ತಿರಬೇಕು. ಓಕೆ, ಸ್ಲೋಪ್ ಕೊಟ್ಟಿರ್ತಾನೆ, ಜೊತೆಲಿ ದ ಇಂಟರ್ಸೆಪ್ಟ್ ವಿಚ್ ಈಸ್ ಮೇಕಿಂಗ್ ದ ವೈ ಇಂಟರ್ಸೆಪ್ಟ್ ಆಫ್ ದ ಲೈನ್ ಕೊಟ್ಟಿರ್ತಾನೆ. ಓಕೆ, ನಾವು ಹಿಂದಿನ ವೀಡಿಯೋದಲ್ಲಿ ನೋಡಿದ್ದೀವಿ ಎಕ್ಸ್ ಇಂಟರ್ಸೆಪ್ಟ್ ಮತ್ತು ವೈ ಇಂಟರ್ಸೆಪ್ಟು ಹೇಗೆ ಮಾಡೋದು ಅಂತ. ಈ ಲೈನ್ ಮಾಡ್ತಿರುವಂಥ ಓನ್ಲಿ ವೈ ಇಂಟರ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಈ ವಿಲ್ ಜಸ್ಟ್ ಗಿವ್ ಯು ದಿ ವೈ ಇಂಟರ್ಸೆಪ್ಟ್, ಇದ್ರ ಬಗ್ಗೆ ಇಲ್ಲ. ಓಕೆ, ಆ್ಯಂಡ್ ಇದೇ ಡಿರೈವೇಷನ್ ನೀವು ಬೇಕಿದ್ರೆ ಲೈನ್ನ ಈ ಥರ ಕೂಡ ಹೇಳ್ಕೊಬೋದು, ಆವಾಗಲೂ ನಮಗೆ ವೈ ಇಂಟರ್ಸೆಪ್ಟೇ ಸಿಗುತ್ತೆ. ಓಕೆ, ದ ಲೈನ್ ಕ್ಯಾನ್ ಐದರ್ ಬಿ ದಿಸ್ ಆರ್ ದಿಸ್. ಸ್ವಲ್ಪ ನೀವು ಡಯಾಗ್ರಾಮ್ನ ಚೇಂಜ್ ಮಾಡಿದ್ರು ಏನೂ ತೊಂದರೆ ಇಲ್ಲ, ಬಟ್ ಫಾರ್ ಯೋರ್ ಸಿಂಪ್ಲಿಸಿಟಿ ಹೀಗೆ ಇಟ್ಕೊಳ್ಳಿ. ಓಕೆ, ನಾವು ದಿಸ್ ವಿಲ್ ಬಿ ದ ಲೈನ್ ಎಲ್. ಓಕೆ, ಐ ವಿಲ್ ಕನ್ಸಿಡರ್ ದ ಲೈನ್ ಎಲ್. ಓಕೆ, ಹ್ಯಾವಿಂಗ್ ವಿತ್ ಸ್ಲೋಪ್ ಎಮ್. ಸೊ ಈ ಲೈನ್ನ ಸ್ಲೋಪ್ ಎಮ್ ಅಂತ ತೊಗೊಳ್ಳೋಣ. ಆ್ಯಂಡ್ ವೈ ಇಂಟರ್ಸೆಪ್ಟ್ ಈಸ್ ಈಕ್ವಲ್ ಟು ಯೂಶಲಿ ಸಿ ಅಂತ ತೊಗೊಳ್ತೀವಿ. ಓಕೆ, ಯೂಶ್ವಲಿ ಅಲ್ಲಿ ಎ ಮತ್ತು ಬಿ ತೊಗೊಂಡಿದ್ರಿ, ಬಟ್ ಇಲ್ಲಿ ವೈ ಇಂಟರ್ಸೆಪ್ಟ್ನ ಕಾನ್ಸ್ಟೆಂಟ್ ಸಿ ಅಂತ ತೊಗೊಂಡಿದ್ದೀನಿ. ಯಾಕೆ ಸಿ ಅಂತಲೇ ತೊಗೊಂಡೆ, ಬೇರೆ ಏನೋ ತೊಗೊಳ್ಬೋದು, ಬಟ್ ಡಿರೈವೇಷನಲ್ಲಿ ಅವನು ಸ್ಲೋಪ್ ಎಮ್ ಆ್ಯಂಡ್ ವೈ ಇಂಟರ್ಸೆಪ್ಟ್ ಸಿ ಅಂತ ಕೇಳಿದ್ದಾನೆ. ಸೊ ಲೆಟ್ ಅಸ್ ನಾಟ್ ಚೇಂಜ್ ಇಟ್, ಹಾಗೆ ತೊಗೊಳ್ಳೋಣ. ಓಕೆನಾ, ಈಗ ನೆಕ್ಸ್ಟ್ ಏನು ಅಂತಂದರೆ, as soon as I say it has y intercept ಇದೆ ಅಂತ ಹೇಳಿದ ತಕ್ಷಣ ಇಲ್ಲಿ ನನಗೊಂದು ಪಾಯಿಂಟ್ ಸಿಗುತ್ತೆ, ದ ಪಾಯಿಂಟ್ ಆನ್ y ಆ್ಯಕ್ಸಿಸ್. ಕರೆಕ್ಟಾ? ಈ ಪಾಯಿಂಟ್ನ ನಾನು ಎ ಅಂತ ತೊಗೊಳ್ತೀನಿ. ಓಕೆ, ದಿಸ್ ಕೋಆರ್ಡಿನೇಟ್ ಯೂಶಲಿ ಹೇಗಿರುತ್ತೆ ನೆನ್ಪಿಟ್ಕೊಳ್ಳಿ, ಇದರ ಎಕ್ಸ್ ಕೋಆರ್ಡಿನೇಟ್ 0 ಇರುತ್ತೆ, ವೈ ಕೋಆರ್ಡಿನೇಟ್ ಏನು ಅಂತಂದರೆ ಇಲ್ಲಿರೋ ಅಷ್ಟು, ಅಂದರೆ ಸಿ 0, ಸಿ. ಗೊತ್ತಾಗ್ತಿದೆಯಾ? ಸೊ ನಾನು ಏನು ಮಾಡಿದೆ, ಕೊಟ್ಟಿರುವಂಥ ಡೇಟಾನ ಯೂಸ್ ಮಾಡಿಕೊಂಡು ಈ ಲೈನ್ನ ಸ್ಲೋಪ್ ಗೊತ್ತು, ಒಂದು ಪಾಯಿಂಟ್ ಗೊತ್ತು. ಸೊ ಈ ಡೆರಿವೇಷನ್ನ ಡಿರೈವ್ ಮಾಡೋಕ್ಕೆ ಸ್ಲೋಪ್ ಪಾಯಿಂಟ್ ಫಾರ್ಮ್ನ ಹೆಲ್ಪ್ ತಗೊಳ್ತೀನಿ. ಅರ್ಥವಾಗ್ತಿದೆಯಾ? ಸೊ ಬೈ ಯೂಸಿಂಗ್ ದ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಐ ವಿಲ್ ಡಿರೈವ್ ದ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಫಸ್ಟ್ ಟೈಪ್. ಓಕೆ, ಸೊ ಲೆಟ್ ಅಸ್ ರೈಟ್ ಡೌನ್. ಆಗಲೇ ಹೇಳ್ದಂಗೆ ಎರಡು ಟೈಪ್ ಇದೆ. ಲೆಟ್ ಅಸ್ ಡೂ ದ ಫಸ್ಟ್ ಒನ್ ನೌ, ಟೈಪ್ 1. ಸೊ ನೋಟ್ ಡೌನ್ ಡಿಯರ್ ಸ್ಟೂಡೆಂಟ್ಸ್, ವಿ ಆರ್ ಡಿರೈವಿಂಗ್ ದ ಟೈಪ್ 1 ಆಫ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಇದರಲ್ಲಿ ಸ್ಲೋಪ್ ಗೊತ್ತಿರುತ್ತೆ, ವೈ ಇಂಟರ್ಸೆಪ್ಟ್ ಗೊತ್ತಿರುತ್ತೆ. ಓಕೆ, ಸೊ ಈಗ ಏನು ಮಾಡಿದ್ನೋ ಕನ್ಸ್ಟ್ರಕ್ಷನು, ಅದನ್ನು ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಬರೀತೀನಿ. ನೋಟ್ ಇಟ್ ಡೌನ್. ಸೊ ಹೌ ಡು ವಿ ಸ್ಟಾರ್ಟ್? ಕನ್ಸಿಡರ್ ಎ ಲೈನ್ ಎಲ್ ಹ್ಯಾವಿಂಗ್ ಎ ಸ್ಲೋಪ್ ಎಮ್ ಆ್ಯಂಡ್ ವೈ ಇಂಟರ್ಸೆಪ್ಟ್ ಆ್ಯಸ್ ಸಿ. ಓಕೆ, ದಟ್ ಈಸ್ OA is equal to y intercept. ಕರೆಕ್ಟಾ? OA is equal to y intercept, that is equal to small c. ಓಕೆ, ಆ್ಯಂಡ್ ಸ್ಲೋಪ್ ಈಸ್ ಈಕ್ವಲ್ ಟು ಎಮ್. ಬೇಕಾದರೆ ನೀವು ಅದನ್ನು ನೋಟ್ ಮಾಡ್ಕೋಬೋದು. ಸ್ಲೋಪ್ ಈಸ್ ಈಕ್ವಲ್ ಟು ಎಮ್. ಕ್ಲಿಯರ್ಲಿ ದ ಪಾಯಿಂಟ್ ಎ ವಿಚ್ ಇಸ್ 0, c ಲೈಸ್ ಆನ್ ದ ಲೈನ್. ಕರೆಕ್ಟ್ ಅಲ್ವಾ? ಹೇಗೆ ಬಂತು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ನೋಟ್ ಇಟ್ ಡೌನ್. ಸೊ ಕ್ಲಿಯರ್ಲಿ ದ ಪಾಯಿಂಟ್ ಎ ವಿಚ್ ಇಸ್ 0, c ಲೈಸ್ ಆನ್ ದ ಲೈನ್ ಎಲ್. ಓಕೆ, ದೇರ್ ಫೋರ್ ನನಗೇನು ಸಿಕ್ತು? ಎಲ್ ಈಸ್ ಅ ಲೈನ್ ವಿತ್ ಸ್ಲೋಪ್ ಎಮ್ and passing through a point 0, c. Correct alva? Therefore L is a line with slope m and passing through a point a which is 0, c. Okay, therefore by using the slope point form, ನೆನ್ಪಿದೆಯಲ್ಲ ಫಾರ್ಮುಲಾ? ಸ್ಲೋಪ್ ಪಾಯಿಂಟ್ ಫಾರ್ಮುಲಾ is
y minus y naught is equal to m into x minus x naught. Okay, so this will imply, that is, this will imply y minus y naught ಅಂದ್ರೇನು, ಕೊಟ್ಟಿರೋ ಈಕ್ವೇಷನ್ ಅಲ್ಲಿ ದಿಸ್ ಇಸ್ ಎಕ್ಸ್ ನಾಟ್ ವೈ ನಾಟ್. ಓಕೆ, ಗೊತ್ತಾಗ್ತಿದೆಯಲ್ಲ, ಡೋಂಟ್ ಕನ್ಫ್ಯೂಸ್. ಪಾಯಿಂಟ್ನ ನಾವು ಯೂಶಲಿ ಎಕ್ಸ್ ನಾಟ್ ವೈ ನಾಟ್ ಅಂತ ತಗೊಳ್ತೀವಿ. ಸೊ ದೇರ್ ಫೋರ್ ವೈ ಮೈನಸ್ ಇದು ಎಕ್ಸ್ ವೈ ನಾಟ್ ಇಸ್ ಸಿ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ m into x minus x naught. X naught value is 0. Okay, so let us simplify. Therefore y minus c is equal to m into x is mx minus m into 0 is 0. Therefore the standard form of writing slope and y-intercept form is y is equal to m into x, ಈ ಸಿ ನ ಆ ಕಡೆ ತಗೊಂಡು ಹೋಗ್ತೀನಿ, ಪ್ಲಸ್ ಸಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮ್. ಸ್ಲೋಪ್ ಯೂಶಲಿ ನಾವು ಇದನ್ನೇ ಮೇನ್ ಕನ್ಸಿಡರ್ ಮಾಡೋದು. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತಂದರೆ ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಅನ್ನೋದೇ. ಓಕೆ, ಯೂಶಲಿ ಸ್ಲೋಪ್ ಮತ್ತು ವೈ ಇಂಟರ್ಸೆಪ್ಟ್ನೇ ನಾವು ಸ್ಟ್ಯಾಂಡರ್ಡ್ ಅಂತ ತೊಗೊಳ್ತೀವಿ. ಸ್ಲೋಪ್ ಮತ್ತು ಎಕ್ಸ್ ಇಂಟರ್ಸೆಪ್ಟು ಅದು ಬ್ಯಾಕಪ್ ಇದ್ದಂಗೆ. ಓಕೆ, ಬಟ್ ದಿಸ್ ಈಸ್ ದ ಮೇನ್ ಡಿರೈವೇಷನ್. ಓಕೆ, ಸೊ ಡೆರಿವೇಷನ್ ತುಂಬ ಈಸಿ. ಹೇಳಿದ್ನಲ್ಲ, ಒಂದು ಲೈನು ಸ್ಲೋಪು ಮತ್ತು ವೈ ಇಂಟರ್ಸೆಪ್ಟ್ ಗೊತ್ತಿದ್ರೆ ಸ್ಲೋಪ್ ಪಾಯಿಂಟ್ ಫಾರ್ಮ್ನ ಟೈಪಿಗೆ ತಗೊಬಂದ್ಬಿಟ್ಟು ಆ ಫಾರ್ಮ್ನ ಯೂಸ್ ಮಾಡಿಕೊಂಡ್ರೆ ನಮಗೆ ಈ ಡೆರಿವೇಷನ್ ಸಿಕ್ತು. ಗೊತ್ತಾಗ್ತಿದೆಯಾ? ವೆರಿ ಈಸಿ ಡೆರಿವೇಷನ್ ಪ್ರೊವೈಡೆಡ್ ಯು ನೋ ದ ಸ್ಲೋಪ್ ಪಾಯಿಂಟ್ ಫಾರ್ಮ್ ಡೆರಿವೇಷನ್. ಅರ್ಥವಾಗ್ತಿದೆಯಾ? ಸೊ ಇಲ್ಲಿಗೆ ಡೆರಿವೇಷನ್ ಮುಗೀತು. ಲೆಟ್ಸ್ ಟೇಕ್ ಅಪ್ ದಿ ಪ್ರಾಬ್ಲಮ್ ನಾವು. ಸೊ ಕ್ವೆಶ್ಚನ್ ಈ ಥರ ಇರುತ್ತೆ. ಫೈಂಡ್ ದ ಇಕ್ವೇಷನ್ ಆಫ್ ದಿ ಲೈನ್ ಹ್ಯಾವಿಂಗ್ ದ ಸ್ಲೋಪ್ -2 ಆ್ಯಂಡ್ ವೈ ಇಂಟರ್ಸೆಪ್ಟ್ ಈಸ್ ಈಕ್ವಲ್ ಟು 4 ಅಂತ. ಓಕೆ, ಫಸ್ಟು ಡೇಟಾ ಬರ್ಕೊಳ್ಳೋಣ. ಸ್ಲೋಪ್ನ ಯೂಶಲಿ ಎಮ್ ಅಂತ ತೊಗೊಳ್ತೀವಿ. ಎಮ್ ಇಸ್ ಈಕ್ವಲ್ ಟು -2. ವೈ ಇಂಟರ್ಸೆಪ್ಟ್ನ ನಾನು ಆಲ್ರೆಡಿ ಹೇಳಿದಂಗೆ ಜನರಲಿ ವಿ ಟೇಕ್ ಇಟ್ ಆಸ್ ಸಿ. ಓಕೆ, ಸೊ ಈಕ್ವೇಷನ್ ಏನು? ರಿಕ್ವೈರ್ಡ್ ಈಕ್ವೇಷನ್ ಈಸ್ ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ. ವೆರಿ ಈಸಿ ಫಾರ್ಮ್ ಇದು. ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ. ಓಕೆ, ದೇರ್ ಫೋರ್ ವೈ ಈಸ್ ಈಕ್ವಲ್ ಟು ಎಮ್ ಅಂದರೆ ಏನು? -2 ಇಂಟು ಎಕ್ಸ್ ಇರುತ್ತೆ, ಪ್ಲಸ್ ಸಿ ವ್ಯಾಲ್ಯೂ ಇಸ್ 4. ಓಕೆ, ದೇರ್ ಫೋರ್ ದ ರಿಕ್ವೈರ್ಡ್ ಈಕ್ವೇಷನ್ ಏನು? y is equal to -2x plus 4. ಅಥವಾ ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ಬರೆಯೋದಾದರೆ -2x ಲೆಫ್ಟ್ ಹ್ಯಾಂಡ್ ಸೈಡ್ ಬಂದರೆ +2x ಆಗುತ್ತೆ, +2x ಪ್ಲಸ್ ವೈ. ಓಕೆ, 4 ಲೆಫ್ಟ್ ಹ್ಯಾಂಡ್ ಸೈಡ್ ಬಂದರೆ -4 ಆಗುತ್ತೆ, ಇಸ್ ಈಕ್ವಲ್ ಟು 0. ಆ್ಯಂಡ್ ದಿಸ್ ವುಡ್ ಬಿ ಮೈ ಫೈನಲ್ ಆನ್ಸರ್. ಓಕೆ, ಪ್ರಾಬ್ಲಮ್ ಈಸಿಯಾಗಿ ನೀವು ಸಾಲ್ವ್ ಮಾಡಿಬಿಡ್ಬೋದು, ಆದರೆ ಡೆರಿವೇಷನ್ ಗೊತ್ತಿರಬೇಕು. ಫಾರ್ಮುಲಾ ಗೊತ್ತಿದ್ದರೆ ಪ್ರಾಬ್ಲಮ್ಮು ಕೆಲವು ಸರಿ ಇದೇ ಬರೀ ಪ್ರಾಬ್ಲಮ್ನೇ 1 ಮಾರ್ಕ್ ಕ್ವೆಶ್ಚನ್ ಕೇಳ್ಬೋದು. ಓಕೆ, ಬೇರೆ ಡೆರಿವೇಷನ್ ಕೇಳಿದರೆ ಈ ಪ್ರಾಬ್ಲಮ್ನ 1 ಮಾರ್ಕ್ಗೆ ಕ್ವೆಶ್ಚನ್ ಕೇಳ್ಬೋದು. ಸೊ ಪ್ಲೀಸ್ ನೋಟ್ ಇಟ್ ಡೌನ್. 1 ಮಾರ್ಕ್ ಚಾಪ್ಟರ್ನ ಯಾವ ಮೂಲೆಯಿಂದ ಬೇಕಾದರೂ ಬರ್ಬೋದು. ಓಕೆನಾ ಡಿಯರ್ ಸ್ಟೂಡೆಂಟ್ಸ್? ಟೈಪ್ 2 ಹೋಗೋಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಕ್ವೆಶ್ಚನ್ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ, ನೀವೇ ಟ್ರೈ ಮಾಡಿ. ಸೊ ಕ್ವೆಶ್ಚನ್ ಏನಂದರೆ, ನಿಮ್ಮ ಎಕ್ಸಸೈಸ್ 10.2 ಅಲ್ಲಿರುವಂಥ 6th ಕ್ವೆಶ್ಚನ್. ಫೈಂಡ್ ದ ಇಕ್ವೇಷನ್ ಆಫ್ ದಿ ಲೈನ್, ಅದು ಜನರಲ್ ಕ್ವೆಶ್ಚನ್ನು, ಇಂಟರ್ಸೆಕ್ಟಿಂಗ್ ದ ವೈ ಆಕ್ಸಿಸ್ ಅಟ್ ಅ ಡಿಸ್ಟೆನ್ಸ್ 2 units above the origin. So at a distance 2 units above the origin ಅಂದರೆ ಸಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 2 ಅಂತ, +2. ಅರ್ಥವಾಗ್ತಿದೆಯಾ? ಯಾಕೆ ಅಬೌವ್ ಬಿಲೋ ಹೇಳ್ತಿದ್ದೇನೆ ಅಂತಂದರೆ, ಬಿಲೋ ಆದರೆ -2 ಆಗುತ್ತೆ, ಅಬೌವ್ ಆದರೆ +2. ಮತ್ತು ಈ ಡೆರಿವೇಷನ್ನು ವೈ ಆಕ್ಸಿಸ್ನ +2 ಅಲ್ಲೇ ಕಟ್ ಮಾಡಬೇಕು, ಇಲ್ಲೇ ಕಟ್ ಮಾಡಬೇಕು ಅಂತೇನಿಲ್ಲ, ನೆಗೆಟಿವ್ ವೈ ಆಕ್ಸಿಸಲ್ಲೂ ಕಟ್ ಮಾಡ್ಬೋದು. ಬಟ್ ಡಿರೈವೇಷನ್ ಸಿಂಪಲ್ ಆಗಿರಲಿ ಅಂತ ಪಾಸಿಟಿವ್ ವೈ ಆಕ್ಸಿಸಲ್ಲಿ ಕಟ್ ಮಾಡೋದನ್ನು ತೊಗೊಂಡಿದ್ದೀವಿ. ಓಕೆ, ಆ್ಯಂಡ್ ಮೇಕಿಂಗ್ ಆ್ಯಕ್ಚುಲಿ ವೈ ಇಂಟರ್ಸೆಪ್ಟ್ ಕೊಟ್ಟ ಜೊತೆಗೆ ಸ್ಲೋಪ್ ಕೊಡಬೇಕು, ಅವ್ನು ಸ್ಲೋಪ್ ಕೊಟ್ಟಿಲ್ಲ. ಮೇಕಿಂಗ್ ಎನ್ ಆ್ಯಂಗಲ್ ಆಫ್ 30 ಡಿಗ್ರಿ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್. ಅದರ ಅರ್ಥ ಇನ್ಕ್ಲಿನೇಷನ್ ಕೊಟ್ಟಿದ್ದಾನೆ, ಟೀಟಾ ಕೊಟ್ಟಿದ್ದಾನೆ. ಸೊ ಟೀಟಾ ಕೊಟ್ಟಿದ್ರೆ ವೆರಿ ಸಿಂಪಲ್, ಎಮ್ ವಿಲ್ ಬಿ ಟ್ಯಾನ್ ಟೀಟಾ. ಸೊ ಟ್ಯಾನ್ 30 ಡಿಗ್ರಿ ಅಂತ ತಗೊಳ್ಳಿ. ಸೊ ಯು ಗೆಟ್ ಎಮ್ ಇಸ್ ಈಕ್ವಲ್ ಟು 1/√3. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಈ ಈಕ್ವೇಷನ್ಗೆ, ಯು ವಿಲ್ ಗೆಟ್ ದಿ ಆನ್ಸರ್. ಓಕೆ, ಹೋಪ್ ಯು ಕ್ಯಾನ್ ಡೂ ದಟ್ ಕ್ವೆಶ್ಚನ್. ನೀವೇ ಸಾಲ್ವ್ ಮಾಡ್ಕೊಬೋದು. ನಾವು ಲೆಟ್ಸ್ ಟೇಕ್ ಅಪ್ ದಿ ಟೈಪ್ 2 ಆಫ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಓಕೆ, ಸೊ ಟೈಪ್ 2 ಏನು ಅಂತಂದರೆ ಸ್ಲೋಪ್ ಆ್ಯಂಡ್ ಎಕ್ಸ್ ಇಂಟರ್ಸೆಪ್ಟ್. ಓಕೆ, ನಾವು ಇಲ್ಲೇ ಏನು ತೊಗೊಳ್ತೀವಿ ಅಂದರೆ ಈಕ್ವೇಷನ್ನು ಯೂಶ್ವಲಿ ಲೈನ್ನ ಅಲ್ಲಿ ವೈ ಆ್ಯಕ್ಸಿಸ್ ಕಟ್ ಮಾಡೋ ಲೈನ್ ತೊಗೊಂಡೆ, ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ಕಟ್ ಮಾಡೋ ಲೈನ್ ತೊಗೊಳ್ತೀರಿ, ಅದರಲ್ಲೂ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್. ಓಕೆ, ನೀವು ಬೇಕಿದ್ರೆ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ ಕಟ್ ಮಾಡೋದನ್ನು ತೊಗೊಳ್ಬೋದು, ಬಟ್ ಸುಮ್ಮನೆ ಕಾಂಪ್ಲಿಕೇಟೆಡ್ ಆಗುತ್ತೆ ಡೆರಿವೇಷನು. ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ ತೊಗೊಳ್ಳಿ. ಇನ್ನೊಂದೇನು ಅಂತಂದರೆ ಲೈನ್ ಹೀಗೆ ತೊಗೊಳ್ಬೇಕು ಅಂತೀನಿಲ್ಲ, ಹೀಗೂ ತೊಗೊಳ್ಬೋದು. ಇನ್ಕ್ಲಿನೇಷನ್ ಇಸ್ ನಾಟ್ ಅ ಪ್ರಾಬ್ಲಮ್ ಇಯರ್, ಆದರೆ ಕಟ್ ಆಗಬೇಕು. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಇದು ನಮಗೆ ಎಕ್ಸ್ ಇಂಟರ್ಸೆಪ್ಟ್ ಅಂತ ಆಗುತ್ತೆ. ಇಲ್ಲಿ ಯೂಶಲಿ ಎಕ್ಸ್ ಇಂಟರ್ಸೆಪ್ಟ್ನ ನಾವು ಸ್ಮಾಲ್ ಡಿ ಅಂತ ತೊಗೊಳ್ತೀವಿ, ಅಲ್ಲಿ ಸ್ಮಾಲ್ ಸಿ ತೊಗೊಂಡಂಗೆ ಇಲ್ಲಿ ಎಕ್ಸ್ ಇಂಟರ್ಸೆಪ್ಟ್ನ ಸ್ಮಾಲ್ ಡಿ ಅಂತ ತೊಗೊಂಡು. ಓಕೆ, ಸೊ ನಮಗೆ ಡೆಫಿನೆಟ್ಲಿ ಇಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ. ಆಗಲೇ ಮಾಡ್ದಂಗೆ ಲೆಟ್ ಮಿ ಟೇಕ್ ದಿಸ್ ಪಾಯಿಂಟ್ ಎಸ್ ಎ. ಈ ಪಾಯಿಂಟ್ ಎಕ್ಸ್ ಆ್ಯಕ್ಸಿಸ್ ಮೇಲೆ ಇರೋದ್ರಿಂದ ಇದರ ಎಕ್ಸ್ ಇಂಟರ್ಸೆಪ್ಟು ಡಿ ಇದೆ, 0. ವೈ ಇಂಟರ್ಸೆಪ್ಟ್ 0 ಆಗುತ್ತೆ ಬಿಕಾಸ್ ದ ಪಾಯಿಂಟ್ ಈಸ್ ಆನ್ ಎಕ್ಸ್ ಆ್ಯಕ್ಸಿಸ್.
ಗೊತ್ತಿದೆಯಲ್ಲ. ಸೊ ಇದರ ಸ್ಲೋಪ್ ಎಮ್ಮು, ಐ ವಿಲ್ ಕಾಲ್ ದಿಸ್ ಲೈನ್ ಆಸ್ ಎಲ್ ವಿತ್ ಸ್ಲೋಪ್ ಎಮ್ ಆ್ಯಂಡ್ ಪಾಯಿಂಟ್ ಡಿ ಕಾಮ 0. ಸೊ ಸೇಮ್ ಥಿಂಗ್, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮು ಇದು ಅದು ಎರಡು ಒಂದೇ, ಏನಂದರೆ ಪಾಯಿಂಟ್ ಚೇಂಜ್ ಆಗುತ್ತೆ. ಅಲ್ಲಿ ಪಾಯಿಂಟ್ ಎನ 0, c ತೊಗೊಳ್ತೀವಿ, ಇಲ್ಲಿ ಪಾಯಿಂಟ್ ಎನ ಡಿ, 0 ತೊಗೊಳ್ತೀವಿ. ಬಟ್ ರೆಸ್ಟ್ ಆಫ್ ಆಲ್ ದ ವರ್ಕಿಂಗ್ ಈಸ್ ಸೇಮ್. ಗೊತ್ತಾಗ್ತಿದೆಯಲ್ಲ. ಸೊ ಈಗ ಅಲ್ಲಿ ಥಿಯರಿ ಏನು ಬರೆದ್ನೋ ಇಲ್ಲೂ ಸೇಮ್ ಅದೇ ಥರ ಬರೀತೀನಿ. ಯು ಕ್ಯಾನ್ ನೋಟ್ ಇಟ್ ಡೌನ್. ಸೊ ಏನಂತ ಬರ್ಕೊಳ್ಳೋಣ, ಕನ್ಸಿಡರ್ ಎ ಲೈನ್ ಎಲ್ ಹ್ಯಾವಿಂಗ್ ದ ಸ್ಲೋಪ್ ಎಮ್ ಆ್ಯಂಡ್ ಎಕ್ಸ್ ಇಂಟರ್ಸೆಪ್ಟ್ ಆ್ಯಸ್ ಡಿ. ಓಕೆನಾ. ಸೊ ಅದರ ಅರ್ಥ ಓ ಎ ಈಸ್ ಈಕ್ವಲ್ ಟು, ಯು ಕ್ಯಾನ್ ಟೇಕ್ ದಿಸ್ ಆಸ್ ಆರಿಜಿನ್, ನಮಗೆಲ್ಲ ಗೊತ್ತೇ ಇದ್ದಿದ್ದು ಆರಿಜಿನ್. ಓ ಎ ಈಸ್ ಈಕ್ವಲ್ ಟು ಎಕ್ಸ್ ಇಂಟರ್ಸೆಪ್ಟ್, ದಟ್ ಈಸ್ ಈಕ್ವಲ್ ಟು ಡಿ, ಆ್ಯಂಡ್ ಸ್ಲೋಪ್ ಈಸ್ ಈಕ್ವಲ್ ಟು ಎಮ್. ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಇರಲಿ, ಕಾಂಪ್ಲಿಕೇಟೆಡ್ ಆಗೋದು ಬೇಡ ಅಂತ ಸ್ಮಾಲ್ ಕಾನ್ಸ್ಟೆಂಟ್ನ ಡಿ ತೊಗೊಂಡೆ. ಇದನ್ನು ಬೇಕಾದ್ರೆ ಸಿನೇ ತೊಗೊಳ್ಬೋದು, ಆದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಬೆಟರ್ ವಿ ಟೇಕ್ ವಿತ್ ಡಿ. ಓಕೆ. ಸೊ ಡೆಫಿನೆಟ್ಲಿ ಕ್ಲಿಯರ್ಲಿ ದ ಪಾಯಿಂಟ್ ಎ, ಅಲ್ಲಿ ಇಲ್ಲಿತ್ತು ಪಾಯಿಂಟು, ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ಮೇಲಿದೆ. ಕ್ಲಿಯರ್ಲಿ ದ ಪಾಯಿಂಟ್ ಎ ವಿಚ್ ಇಸ್ ಡಿ, 0, ಎನ ಕೋಆರ್ಡಿನೇಟ್ಸು ಡಿ, 0 ಲೈಸ್ ಆನ್ ದ ಲೈನ್. ಈ ಪಾಯಿಂಟು ಎಕ್ಸ್ ಆ್ಯಕ್ಸಿಸ್ ಮೇಲೆ ಇದೆ ಅನ್ನೋದು ಎಷ್ಟು ಸತ್ಯನೋ ಈ ಲೈನ್ ಮೇಲೆ ಇದೆ ಅನ್ನೋದು ಅಷ್ಟೇ ಸತ್ಯ. ಬಿಕಾಸ್ ದಿಸ್ ಪಾಯಿಂಟ್ ಇಸ್ ದ ಇಂಟರ್ಸೆಕ್ಷನ್ ಆಫ್ ದ ಲೈನ್ ಆ್ಯಂಡ್ ದಿ ಆ್ಯಕ್ಸಿಸ್. ನೆನ್ಪಿಟ್ಕೊಳ್ಳಿ, ಯಾವ ಪಾಯಿಂಟಲ್ಲಿ ಎರಡು ಲೈನ್ ಮೀಟ್ ಆಗ್ತಿದೆಯೋ ಅದರ ಅರ್ಥ ಆ ಪಾಯಿಂಟು ಆ ಲೈನ್ ಮೇಲೂ ಇದೆ ಅಥವಾ ಈ ಲೈನ್ ಮೇಲೂ ಇದೆ. ಯಾವ ಲೈನ್ ಮೇಲೆ ಬೇಕಾದರೂ ನಾವು ಕನ್ಸಿಡರ್ ಮಾಡ್ಕೋಬೋದು, ಡಿಪೆಂಡಿಂಗ್ ಅಪಾನ್ ಮೈ ಸಿಚುವೇಶನ್. ಗೊತ್ತಾಗ್ತಿದೆಯಾ. ಸೊ ಹೆನ್ಸ್ ಇಷ್ಟಾದಮೇಲೆ ವಿ ವಿಲ್ ರೈಟ್ ದ ಕಂಡೀಷನ್ ಏನಂತ. ಹೆನ್ಸ್ ಎಲ್ ಈಸ್ ಅ ಲೈನ್ ವಿತ್ ಸ್ಲೋಪ್ ಎಮ್ ಆ್ಯಂಡ್ ಪಾಸಿಂಗ್ ಥ್ರೂ ಅ ಪಾಯಿಂಟ್ ಎ ಡಿ, 0. ಸೊ ಏನಂತ ಬರೀಬೋದು, ಹೆನ್ಸ್ ಎಲ್ ಈಸ್ ಅ ಲೈನ್ ವಿತ್ ದ ಸ್ಲೋಪ್ ಎಮ್ ಆ್ಯಂಡ್ ಪಾಸಿಂಗ್ ಥ್ರೂ ಅ ಪಾಯಿಂಟ್ ಎ ವಿಚ್ ಇಸ್ ಡಿ, 0. ಬೈ ಯೂಸಿಂಗ್ ದ ಸ್ಲೋಪ್ ಪಾಯಿಂಟ್ ಫಾರ್ಮ್, ಯಾಕೆ ಈಗ ಲೈನ್ನ ಸ್ಲೋಪ್ ಸಿಕ್ತು, ಪಾಸಿಂಗ್ ಥ್ರೂ ಅ ಪಾಯಿಂಟ್ ಸಿಕ್ತು. ಸೊ ಸ್ಲೋಪ್ ಪಾಯಿಂಟ್ ಫಾರ್ಮ್ ಏನು, ವಿ ನೋ ದಟ್ y ಮೈನಸ್ y0 ಇಸ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್ ಮೈನಸ್ x0. ಓಕೆ. ಸೊ ನಮ್ಗೆ ಆಲ್ರೆಡಿ ಗೊತ್ತಿರೋ ರೀತಿ ಕೊಟ್ಟಿರೋ ಪಾಯಿಂಟ್ನ ನಾವು ಯೂಶ್ವಲಿ x0 y0 ಅಂತ ಕನ್ಸಿಡರ್ ಮಾಡ್ಕೋತೀವಿ. ಓಕೆ. ಸೊ ದೇರ್ ಫೋರ್ ದ ರಿಕ್ವೈರ್ಡ್ ಇಕ್ವೇಷನ್ ಬಿಕಮ್ಸ್ y ಮೈನಸ್ y0 ವ್ಯಾಲ್ಯೂ ಇಲ್ಲಿ 0 ಇದೆ. ದಿಸ್ ಇಸ್ ನಥಿಂಗ್ ಬಟ್ m ಇಂಟು x minus x0 value is d. Okay, so therefore y minus 0 would be y. This is nothing but ನೀವು ಹೀಗೆ ಇಟ್ಕೋಬೋದು, ಏನಂತ, m ಇಂಟು ಎಕ್ಸ್ ಮೈನಸ್ m ಇಂಟು ಡಿ, ಅಥವಾ m ಇಂಟು ಎಕ್ಸ್ ಮೈನಸ್ ಡಿ ಹಾಗೆ ಇಟ್ಕೊಳ್ಳಿ, ನಥಿಂಗ್ ಟು ವರಿ. ಓಕೆ. ಸೊ ಓನ್ಲಿ ಡಿಫ್ರೆನ್ಸಸ್, ಅಲ್ಲಿ y ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಸಿಕ್ತು, ಇಲ್ಲಿ y ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಮೈನಸ್ ಎಮ್ ಡಿ. ಗೊತ್ತಾಗ್ತಿದೆಯಾ. ಸೊ ದಿಸ್ ಇಸ್ ದ ಇಕ್ವೇಷನ್ ಆಫ್ ದಿ ಲೈನ್ ವಿತ್ ಸ್ಲೋಪ್ ಎಮ್ ಆ್ಯಂಡ್ ಎಕ್ಸ್ ಇಂಟರ್ಸೆಪ್ಟ್. ಹುಷಾರಾಗಿ ನೋಡ್ಕೊಳ್ಳಿ, ಪ್ರಾಬ್ಲಮಲ್ಲಿ ಅವನು ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಟಿದ್ರೆ ಈ ಫಾರ್ಮ್ನ ಯೂಸ್ ಮಾಡ್ಕೊಳ್ಬೇಕು, ಅವನು ಅದನ್ನು ವೈ ಇಂಟರ್ಸೆಪ್ಟ್ ಅಂದರೆ ದ ಪ್ರೀವಿಯಸ್ ಟೈಪ್ 1ನ ಯೂಸ್ ಮಾಡ್ಕೊಳ್ಬೇಕು. ಗೊತ್ತಾಗ್ತಿದೆಯಲ್ಲ. ಸೊ ದಿಸ್ ಇಸ್ ದ ಟೈಪ್ 2 ಆಫ್ ದಿ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಯೂಶಲಿ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ ಸ್ಟ್ಯಾಂಡರ್ಡ್ 1, ಟೈಪ್ 1. ಅರ್ಥವಾಗ್ತಿದೆಯಾ. ಸೊ ವಿಚ್ ಇಸ್ y ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ. ಓಕೆನಾ. Right. So let me take a problem concerning to this derivation. So the question is, find the equation of the line having slope 1/2 and x-intercept is equal to 2. Okay. So what is the formula? Formula ಗೆ ಮುಂಚೆ data ತಗೊಳ್ಳೋಣ. Data slope usually is denoted by m, which is nothing but half, and x-intercept ನಾವು usually d ಅಂತ ತಗೊಳ್ತೀವಿ, that is nothing but plus 2. Is it clear? Therefore the required equation. ಸೊ ರಿಕ್ವೈರ್ಡ್ ಇಕ್ವೇಷನ್ ನೀವು ಯಾವ್ದು ಬೇಕಾದ್ರೂ ಕನ್ಸಿಡರ್ ಮಾಡ್ಕೋಬೋದು, ಬಟ್ ನನಗೆ ಇದು ಸಿಂಪಲ್ ಅನಿಸುತ್ತೆ. ಸೊ ಐ ವಿಲ್ ಟೇಕ್ y ಈಸ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್ ಮೈನಸ್ ಡಿ, ಎಮ್ ಇಂಟು ಎಕ್ಸ್ ಮೈನಸ್ ಡಿ ಆರ್ ವೈ ಇಂಟು ಎಮ್ ಇಂಟು ಎಮ್ ಎಕ್ಸ್ ಮೈನಸ್ ಎಮ್ ಡಿ. ಹೀಗಾದರೂ ಯೂಸ್ ಮಾಡಿ ಅಥವಾ ಹೀಗಾದರೂ ಯೂಸ್ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಸೊ ದಟ್ ಈಸ್ y ಈಸ್ ಈಕ್ವಲ್ ಟು ಎಮ್ ಅಂದರೆ ಹಾಫು, ಎಕ್ಸ್ ಮೈನಸ್ ಡಿ ಅಂದರೆ 2. ಓಕೆ. ಸೊ ಇಲ್ಲಿ ಹಾಫ್ ಇರೋದ್ರಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ದೇರ್ಫೋರ್ ಯು ವಿಲ್ ಗೆಟ್ 2y ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2. ಓಕೆ. ಸೊ ಎಕ್ಸ್ಗೆ ಪಾಸಿಟಿವ್ ಇರೋದ್ರಿಂದ ಎಲ್ಲ ಆ ಕಡೆ ತೊಗೊಂಬರೋಣ. ದೇರ್ ಫೋರ್ ಎಕ್ಸ್, ಈ ವೈ ಈ ಕಡೆ ಬಂದರೆ ಮೈನಸ್ 2y. ಓಕೆ. ಮೈನಸ್ 2 ಈಸ್ ಈಕ್ವಲ್ ಟು 0. ದಿಸ್ ಈಸ್ ದಿ ರಿಕ್ವೈರ್ಡ್ ಇಕ್ವೇಷನ್ ಆಫ್ ದಿಸ್ ಲೈನ್. ಓಕೆನಾ. ನಿಮಗೆ ಒಂದೊಂದೇ ಪ್ರಾಬ್ಲಮ್ಸ್ ಮಾಡಿಸ್ತಾ ಇದ್ದೀನಿ. ಸೊ ಇದಕ್ಕೆ ಸಿಮಿಲರ್ ಡೇಟಾ ಬೇರೆ ವ್ಯಾಲ್ಯೂ ಕೊಟ್ಟರೆ ನೀವೇ ಆರಾಮಾಗಿ ಮಾಡ್ಕೋಬೋದು. ಗೊತ್ತಾಗ್ತಿದೆಯಾ. ಸೊ ದಿಸ್ ಇಸ್ ಟೈಪ್ 2 ಆಫ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಈಸಿ ಇದೆಯಲ್ವಾ. ಓಕೆ. ಸೊ ನೆಕ್ಸ್ಟ್ ಮೇನ್ ಡೆರಿವೇಷನ್ ನಮಗೆ ಈ ಚಾಪ್ಟ್ರಲ್ಲಿರೋದು ನಾರ್ಮಲ್ ಫಾರ್ಮ್ ಆಫ್ ದಿ ಇಕ್ವೇಷನ್ ಆಫ್ ದಿ ಸ್ಟ್ರೈಟ್ ಲೈನ್. ಓಕೆ. ಸೊ ಮತ್ತೆ ಕ್ವೆಶ್ಚನ್ ಬ್ಯಾಂಕ್ ತೊಗೊಳ್ಳೋಣ. ನಿಮ್ಮ ಕ್ವೆಶ್ಚನ್ ಬ್ಯಾಂಕಲ್ಲಿ ನೀವು ನೋಡೋದಾದರೆ ಯು ಹ್ಯಾವ್ ಕ್ವೆಶ್ಚನ್ ನಂಬರ್ 75. ಡೈರೆಕ್ಟ್ ಕ್ವೆಶ್ಚನ್ ಇದು,
ಪ್ರಾಬ್ಲಮ್ ಏನಿದ್ರ ಜೊತೆ ಕೇಳೇ ಇಲ್ಲ, ಡೈರೆಕ್ಟಾಗಿ ಡಿರೈವ್ ದ ಇಕ್ವೇಷನ್ ಆಫ್ ದಿ ಲೈನ್ ಇನ್ ನಾರ್ಮಲ್ ಫಾರ್ಮ್. ನೀವು ನೋಡ್ಬೋದು ಇವೆಲ್ಲ 5 ಮಾರ್ಕ್ ಕ್ವೆಶನ್ಸ್ ಎಕ್ಸಾಮಲ್ಲಿ ತುಂಬ ಸರಿ ಕೇಳಿರುವಂಥ ಕ್ವೆಶ್ಚನ್. ಓಕೆ, ಸೊ ಲೆಟ್ಸ್ ಟೇಕ್ ಅಪ್ ದಿ ಫಾರ್ಮ್. ಈಗ ಡೈರೆಕ್ಟಾಗಿ ಇಕ್ವೇಷನ್ ಆಫ್ ದಿ ಫಾರ್ಮ್ ಸ್ಟ್ರೈಟ್ ಲೈನ್ ಇನ್ ನಾರ್ಮಲ್ ಫಾರ್ಮ್ ಅಂತ ಹೇಳಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಮಗೆ ನಾರ್ಮಲ್ ಅಂದರೆ ಏನು ಅಂತ ಗೊತ್ತಿರಬೇಕು. ಗೊತ್ತಾಗ್ತಿದೆಯಾ? ಸೊ ಏನು ನಾರ್ಮಲ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತಂದರೆ ಈ ಡಿರೈವ್ ಮಾಡೋದು ಕಷ್ಟ ಆಗುತ್ತೆ. ಸೊ ಫಸ್ಟು ಅದು ಏನು ಅಂತ ನಾನು ತೋರಿಸ್ಬಿಡ್ತೀನಿ, ಆಮೇಲೆ ಅದನ್ನು ಡಿಫೈನ್ ಮಾಡೋಣ. ಓಕೆ, ಸೊ ಇನ್ ಕೇಸ್ ಇಫ್ ಐ ಟೇಕ್ ಅ ಲೈನ್ ಎಲ್, ಓಕೆ, ಒಂದು ಲೈನ್ ತೊಗೊಳ್ತೀನಿ, ಲೆಟ್ ಮಿ ಕಾಲ್ ದಟ್ ಲೈನ್ ಆ್ಯಸ್ ಎಲ್. ಸೊ ಗೊತ್ತಾಗ್ತಿದೆಯಲ್ಲ, ಒಂದು ಲೈನ್ ತೊಗೊಂಡಿದ್ದೀನಿ ಎಲ್ಲು. ಆಮೇಲೆ ಈ ಲೈನ್ಗೆ ಇಲ್ಲಿ ಆರಿಜಿನ್, ವಿ ನೋ ಆರಿಜಿನ್ ಕೋಆರ್ಡಿನೇಟ್ ಈಸ್ 0,0. ಆರಿಜಿನಿಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಹಿಂಗೆಲ್ಲ ಡ್ರಾ ಮಾಡಬಾರ್ದು. ಯು ಶುಡ್ ಡ್ರಾ ಅ ಪರ್ಪೆಂಡಿಕ್ಯುಲರ್ ಟು ದಿಸ್ ಲೈನ್. ಓಕೆ, ಎಲ್ ಆರಿಜಿನಿಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಲೈನ್, ಇದನ್ನು ನಾವು ನಾರ್ಮಲ್ ಅಂತ ಕರಿತೀವಿ. ಅರ್ಥವಾಗ್ತಿದೆಯಾ ನಾವು? ಸೊ ವಾಟ್ ಈಸ್ ನಾರ್ಮಲ್? ನಾರ್ಮಲ್ ಈಸ್ ದ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಫ್ರಮ್ ಆರಿಜಿನ್ ಟು ದ ಲೈನ್. ಗೊತ್ತಾಗ್ತಿದೆಯಾ? ಸೊ ಫಸ್ಟ್ ನೀವೇನು ಮಾಡ್ತೀರಾ, ನಾರ್ಮಲ್ ಅಂದರೆ ಏನು ಅಂತ ಬರ್ಕೊಳ್ಳಿ. ಸೊ ನೋಟೆಡ್ ಡೌನ್, ನಾರ್ಮಲ್ ಇಸ್ ದ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್, ಓಕೆ, ಫ್ರಮ್ ಆರಿಜಿನ್ ಟು ದ ಲೈನ್ ಎಲ್. ಓಕೆ, ಈಗ ನೀವು ಗಮನಿಸಬೇಕಾಗಿರೋದು ಏನಂತಂದರೆ, ನಾವು ಲೆಟ್ ಮಿ ಟೇಕ್ ದಿಸ್ ಲೆಂತ್ ಆ್ಯಸ್ ಪಿ. ದ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಆರಿಜಿನ್ ಟು ದ ಲೈನ್ ನಾವು ಪಿ ಅಂತ ತಗೊಳ್ತೀವಿ. ಓಕೆ, ಇನ್ನೊಂದು ಏನಂತಂದರೆ, ಲೆಟ್ ದಿಸ್ ನಾರ್ಮಲ್ ಮೇಕ್ ದಿ ಆ್ಯಂಗಲ್ ಟೀಟಾ. ಯೂಶಲಿ ಟೀಟಾ ಅಂತ ತೊಗೊಳ್ತೀವಲ್ಲ, ಬಟ್ ನಾರ್ಮಲ್ ಫಾರ್ಮ್ಗೆ ನಾವು ಒಮೇಗಾ ಅಂತ ತೊಗೊಳ್ತೀವಿ. ಟೀಟಾ ಅಂತಲೇ ತೊಗೊಳ್ಬೋದು, ಏನು ತೊಂದರೆ ಇಲ್ಲ, ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಒಮೇಗಾ ಅಂತಿದೆ, ಅದಕ್ಕೋಸ್ಕರ ನಾವು ಅದನ್ನು ಡಿಸ್ಟರ್ಬ್ ಮಾಡೋದು ಬೇಡ. ಆಯಿತಾ? ಓಕೆ, ನಮ್ಗೆ ಗೊತ್ತು ಇದು ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ದಿಸ್ ವಿಲ್ ಬಿ 90 ಡಿಗ್ರೀಸ್, ಮರಿಬಾರ್ದು ನೀವು. ಓಕೆ, ನಾವು ಐ ಹ್ಯಾವ್ ಅ ಪಾಯಿಂಟ್, ಇಲ್ಲಿ ಓ ಇದೆ, ಲೆಟ್ ಮಿ ಟೇಕ್ ದಿಸ್ ಪಾಯಿಂಟ್ ಎಸ್ ಎ ವಿಚ್ ಇಸ್ ನಥಿಂಗ್ ಬಟ್ ಎಕ್ಸ್ ಕಾಮ ವೈ. ಇದು ಕಾರ್ಟೀಷಿಯನ್ ಸಿಸ್ಟಮಲ್ಲಿ. ಆದರೆ ನಾರ್ಮಲ್ ಫಾರ್ಮ್ಗೆ ನಾವು ಈ ಪಾಯಿಂಟ್ನ ಪೋಲಾರ್ ಫಾರ್ಮಲ್ಲಿ ಬರಿತೀವಿ. ಇಕ್ವೇಷನ್ ಆಫ್ ದಿ ಫಾರ್ಮ್ ಇನ್ ನಾರ್ಮಲ್ ಫಾರ್ಮ್ ಬೇಕು ಅಂತಂದರೆ ಕಾರ್ಟೀಷಿಯನ್ ಫಾರ್ಮಲ್ಲಿ ಬರೆಯೋದಿಲ್ಲ. ನಾರ್ಮಲ್ ಫಾರ್ಮ್ ಇಕ್ವೇಷನ್ ಇಸ್ ಇನ್ ಪೋಲಾರ್ ಕೋಆರ್ಡಿನೇಟ್ಸ್. ನಮಗೆ ಗೊತ್ತು ಪೋಲಾರ್ ಕೋಆರ್ಡಿನೇಟ್ಸ್ ಆಫ್ ಎನಿ ಪಾಯಿಂಟ್ ಇಸ್ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಕಾಸ್ ಟೀಟಾ ಆ್ಯಂಡ್ ವೈ ಇಸ್ ಈಕ್ವಲ್ ಟು ಆರ್ ಸೈನ್ ಟೀಟಾ ಅಂತ. ನೆನಪಿದೆಯಲ್ಲ, ನಾವು ಇದನ್ನು ಟ್ರಿಗ್ನೋಮೆಟ್ರಿಯಲ್ಲಿ ನೋಡಿದ್ದೇವೆ. ಸೊ ದ ಸೇಮ್ ಪಾಯಿಂಟ್ ಎ ಕ್ಯಾನ್ ಬಿ ರಿಟನ್ ಆ್ಯಸ್ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಕಾಸ್ ಟೀಟಾ. ಆರ್ ಅಂದರೆ ಏನು? ಆ್ಯಕ್ಚುಲಿ ದಿಸ್ ಪರ್ಪೆಂಡಿಕ್ಯುಲರ್, ದಿಸ್ ರೇಡಿಯಸ್ನ ನಾವು ಆರ್ ಅಂತ ತಗೊಳ್ತೀವಿ. ಕರೆಕ್ಟಾ? ಇಲ್ಲಿ ಆರ್ ಜಾಗದಲ್ಲಿ ಪಿ ಇದೆ. ಸೊ ಆರ್ ಕಾಸ್ ಟೀಟಾ ಬದಲು ಪಿ ಕಾಸ್ ಟೀಟಾ ಜಾಗದಲ್ಲಿ ಒಮೇಗಾ ಇದೆ. ಇದೊಂದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ಬೇಕು ಯಾಕೆ ಬಂತು ಅಂತ. ಎನಿ ಪಾಯಿಂಟ್ ಎ ವಿಚ್ ಇಸ್ ಎಕ್ಸ್ ಕಾಮ ವೈ ಕ್ಯಾನ್ ಬಿ ರಿಟನ್ ಆ್ಯಸ್ ಆರ್ ಕಾಸ್ ಟೀಟಾ ಆ್ಯಂಡ್ ಆರ್ ಸೈನ್ ಟೀಟಾ. ಸೊ ಅದಕ್ಕೋಸ್ಕರ ಈ ಥರ ಬರಿತಾ ಇದ್ದೀನಿ. ಆರ್ ಜಾಗದಲ್ಲಿ ಪಿ ಇದೆ. ಸೊ ಪಿ ಕಾಸ್ ಒಮೇಗಾ ಕಾಮ ಆರ್ ಸೈನ್ ಟೀಟಾ. ಆರ್ ಅಂದರೆ ಪಿ, ಸೈನ್ ಟೀಟಾ ಜಾಗದಲ್ಲಿ ಒಮೇಗಾ. ಅರ್ಥವಾಗ್ತಿದೆಯಾ? ಟೀಟಾನ ಬದಲು ಒಮೇಗಾ ಅಂತ ಬರಿತಾ ಇದ್ದೀನಿ, ಅಷ್ಟೇ ಡಿಫ್ರೆನ್ಸ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಕಾಸ್ ಟೀಟಾ ಆರ್ ಸೈನ್ ಟೀಟಾ ಬದಲು ಪಿ ಕಾಸ್ ಒಮೇಗಾ ಪಿ ಸೈನ್ ಒಮೇಗಾ ಅಂತ ಬರೆದೆ. ಅರ್ಥವಾಗ್ತಿದೆಯಾ? ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಇನ್ನೊಂದು ಕನ್ಸ್ಟ್ರಕ್ಷನ್ ಮಾಡ್ತೀನಿ. ಈ ಪಾಯಿಂಟಿಂದ ಎಕ್ಸ್ ಆ್ಯಕ್ಸಿಸ್ಗೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀನಿ. Is it clear? What am I doing? I am drawing a perpendicular from point A to the x-axis and let me take this point. ಈ ಪಾಯಿಂಟ್ನ ನಾವು ಎಮ್ ಅಂತ ತಗೊಳ್ಳೋಣ. ಗೊತ್ತಾಗ್ತಿದೆಯಾ? ಈ ಪಾಯಿಂಟ್ ಎ ಇಂದ ಎಮ್ಗೆ, ಎ ಇಂದ ಎಕ್ಸ್ ಆ್ಯಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ತೊಗೊಂಡಿದ್ದೀನಿ. ದಟ್ ಪರ್ಪೆಂಡಿಕ್ಯುಲರ್ ಈಸ್ ಎ ಎಮ್. ಗೊತ್ತಾಗ್ತಿದೆಯಲ್ಲ? ಈಗ ನಾನು ಏನು ಮಾಡ್ತೀನಿ, ಇಷ್ಟೊತ್ತು ಏನು ಕನ್ಸ್ಟ್ರಕ್ಷನ್ ಮಾಡಿದ್ನೋ ಅದನ್ನು ಸ್ಟೇಟ್ಮೆಂಟ್ ವರ್ಡಿಂಗ್ಸ್ ಫಾರ್ಮಲ್ಲಿ ಬರೀತೀನಿ. ಸೊ ನೋಡ್ಕೊಳ್ಳಿ ಹೇಗೆ ಬರೆಯೋದು ಅಂತ. ಸೊ ಪ್ಲೀಸ್ ನೋಟ್ ಇಟ್ ಡೌನ್. ಲೆಟ್ ಎಲ್ ಬಿ ದ ಲೈನ್ ಸಚ್ ದಟ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಟು ದ ಲೈನ್ ಎಲ್ ಇಸ್ ಪಿ. ಈ ಲೆಂತ್ನ ಸ್ಮಾಲ್ ಪಿ ಅಂತ ತೊಗೊಂಡಿದ್ದೀನಿ. ದಟ್ ಈಸ್ ಓ ಎ ಇಸ್ ಈಕ್ವಲ್ ಟು ಪಿ ಆ್ಯಂಡ್ ಓ ಎ ಮೇಕಿಂಗ್ ಎನ್ ಆ್ಯಂಗಲ್. ದಿಸ್ ಓ ಎ ಈಸ್ ಮೇಕಿಂಗ್ ಎನ್ ಆ್ಯಂಗಲ್ ಒಮೇಗಾ ವಿತ್ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್. ಸೊ ಇಲ್ಲಿ ಏನು ಮಾಡಿದ್ದೀನೋ ಅದನ್ನು ಬರೆದಿದ್ದೀನಿ. ಓಕೆ, ಈಗ ನನಗೆ ಒಂದು ಲೈನ್ನ ಈಕ್ವೇಷನ್ ಬರೀಬೇಕಂತಂದರೆ ಆ ಲೈನ್ ಪಾಸ್ ಆಗ್ತಿರುವಂಥ ಪಾಯಿಂಟ್ ಇದೆ. ಸೊ ಈ ಲೈನ್ನ ಸ್ಲೋಪ್ ಗೊತ್ತಾದರೆ ಸಾಕು, ನಾವು ಸ್ಲೋಪ್ ಪಾಯಿಂಟ್ ಫಾರ್ಮ್ ಯೂಸ್ ಮಾಡ್ಕೊಂಡು ಈಕ್ವೇಷನ್ ಬರೀಬೋದು. ಕರೆಕ್ಟ್ ಅಲ್ವಾ? ಯಾಕೆಂದರೆ ಈ ಲೈನ್ ಪಾಸ್ ಆಗ್ತಿರುವಂಥ ಪಾಯಿಂಟ್ ಇದೆ, ಈ ಲೈನ್ನ ಸ್ಲೋಪ್ ಗೊತ್ತಾದರೆ ನಮಗೆ ಸ್ಲೋಪ್ ಪಾಯಿಂಟ್ ಫಾರ್ಮ್ ಯೂಸ್ ಮಾಡ್ಬೋದು. ಆದರೆ ಈ ಲೈನ್ನ ಸ್ಲೋಪ್ ಕಂಡುಹಿಡಿಯೋದು ತುಂಬ ಕಷ್ಟ. ನಾವೇನು ಮಾಡ್ತೀವಿ, ಈ ಲೈನ್ನ ಸ್ಲೋಪ್ ಕಂಡುಹಿಡಿತೀವಿ. ಆ್ಯಂಡ್ ವಿ ನೋ ದಟ್ ದೀಸ್ ಟೂ ಲೈನ್ಸ್ ಆರ್
ಪರ್ಪೆಂಡಿಕ್ಯುಲರ್. ಸೊ ಈ ಲೈನ್ನ ಸ್ಲೋಪ್ ಗೊತ್ತಾದರೆ, ಅಂದರೆ ಓ ಎನ ಸ್ಲೋಪ್ ಗೊತ್ತಾದರೆ ಲೈನ್ ಎಲ್ನ ಸ್ಲೋಪ್ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಯಾಕೆಂದರೆ ಇಫ್ ದ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್, ನಿಮಗೆ ನೆನಪಿರಬೇಕು ದ ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್ಸ್ ಈಸ್ -1. ಅಂದರೆ m1 ಇಂಟು m2 ಶುಡ್ ಬಿ -1 ಬರುತ್ತೆ. ಸೊ ಈ ಸ್ಲೋಪ್ ಗೊತ್ತಾದರೆ, ಅಂದರೆ ಓ ಎನ ಸ್ಲೋಪ್ ಗೊತ್ತಾದರೆ ಎಲ್ನ ಸ್ಲೋಪ್ ಗೊತ್ತಾಗುತ್ತೆ. ಸೊ ಸ್ಲೋಪು ಪಾಯಿಂಟ್ ಇದೆ, ಯೂಸ್ ಮಾಡಿಕೊಂಡ್ರೆ ಇಕ್ವೇಷನ್ ಬರುತ್ತೆ. ಸೊ ಕಾನ್ಸೆಪ್ಟ್ ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿರಬೇಕು, ಸುಮ್ಮನೆ ಬೈ ಹ್ಯಾಟ್ ಮಾಡ್ಕೊಂಡು ಹೋಗಬಾರ್ದು. ಓಕೆ, ಸೊ ಈಗೇನು ಮಾಡ್ತಾ ಇದ್ದೀನಿ ನೋಡಿ, ಕ್ಲಿಯರ್ಲಿ ಸ್ಲೋಪ್ ಆಫ್ ಓ ಎ, ಈ ಲೈನ್ ಮಾಡ್ತಿರುವಂಥ ನಾವು ಸ್ಲೋಪ್ ಹೆಂಗೆ ಕಂಡುಹಿಡಿಯೋದು? ವಿ ನೋ ಸ್ಲೋಪ್ ಈಸ್ ನಥಿಂಗ್ ಬಟ್ ಟ್ಯಾನ್ ಟೀಟಾ ತಾನೆ. ದ ಸ್ಲೋಪ್ ಆಫ್ ದಿ ಲೈನ್ ಇಸ್ ನಥಿಂಗ್ ಬಟ್ ಟ್ಯಾನ್, ಈ ಲೈನ್ ಮಾಡ್ತಿರುವಂಥ ಆ್ಯಂಗಲು ಒಮೇಗಾ. ಅರ್ಥವಾಗ್ತಿದೆಯಾ? ಸೊ ಸ್ಲೋಪ್ ಆಫ್ ಓ ಎ ಇಸ್ ನಥಿಂಗ್ ಬಟ್ ಟ್ಯಾನ್ ಒಮೇಗಾ. ಓಕೆ, ಆಲ್ಸೋ ಏನಂತ ನೋಡಿದ್ದೀವಿ, ಬೈ ಫಿಗರ್ ಆರ್ ಬೈ ಡಯಾಗ್ರಾಮ್. ಸೊ ಆಲ್ಸೋ ಫ್ರಮ್ ಫಿಗರ್ ಏನಂತ ಬರಿಬೋದು, ಓ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಎಲ್. ಗೊತ್ತಾಗ್ತಿದೆಯಾ? ಓ ಎ ಮತ್ತು ಎಲ್ ಎರಡು ಪರ್ಪೆಂಡಿಕ್ಯುಲರ್ ಆಗುತ್ತೆ. ದಿಸ್ ಇಂಪ್ಲೈಸ್, ಸೊ ಇದರ ಅರ್ಥ ಏನು, ಸ್ಲೋಪ್ ಆಫ್ ಎಲ್, ನನಗೆ ಬೇಕಾಗಿರೋದು ಎಲ್ ತಾನೆ, ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ದಿ ಲೈನ್ ಎಲ್ ಈಸ್ ನಥಿಂಗ್ ಬಟ್ -1 ಬೈ ಸ್ಲೋಪ್ ಆಫ್ ಓ ಎ. ಗೊತ್ತಾಗ್ತಿದೆಯಾ ಯಾಕೆ ಅಂತ? ಬಿಕಾಸ್ ದ ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್ಸ್ ಈಸ್ ಈಕ್ವಲ್ ಟು -1. ಯಾವಾಗ L1 ಆ್ಯಂಡ್ L2 ಆರ್ ಪರ್ಪೆಂಡಿಕ್ಯುಲರ್ ಇದ್ದರೆ. ಸೊ ನಿಮಗೋಸ್ಕರ ರೀಸನ್ ಬರ್ದಿದ್ದು ನೋಡಿ, ಬಿಕಾಸ್ L1 ಇಸ್ ಇಫ್ L1 ಇಸ್ ಪರ್ಪೆಂಡಿಕ್ಯುಲರ್ ಟು L2, m1 ಇಂಟು m2 ಈಸ್ -1. ಇದು ನಾವು ಬಿಗಿನಿಂಗಲ್ಲೇ ನೋಡಿದ್ದೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ -1 ಬೈ ಸ್ಲೋಪ್ ಆಫ್ ಓ ಎ ಏನು, ಟ್ಯಾನ್ ಒಮೇಗಾ. ಕರೆಕ್ಟಾ? ಸೊ ದಿಸ್ ಇಸ್ ನಥಿಂಗ್ ಬಟ್ -1 ಬೈ, ವಿ ನೋ ಟ್ಯಾನ್ ಇಸ್ ನಥಿಂಗ್ ಬಟ್ ಸೈನ್ ಬೈ ಕಾಸ್. ಕರೆಕ್ಟ್ ಇದೆಯಲ್ಲ? ಸೊ ಸೈನ್ ಒಮೇಗಾ ಬೈ ಕಾಸ್ ಒಮೇಗಾ ಅಂತ ತಗೊಳ್ತೀವಿ. ಟ್ಯಾನ್ ಟೀಟಾ ಇಸ್ ನಥಿಂಗ್ ಬಟ್ ಸೈನ್ ಟೀಟಾ ಬೈ ಕಾಸ್ ಟೀಟಾ. ಸೊ ದೇರ್ ಫೋರ್ ರೆಸಿಪ್ರೋಕಲ್ ಆಫ್ ಸೈನ್ ಬೈ ಕಾಸ್ ಇಸ್ ನಥಿಂಗ್ ಬಟ್ ಕಾಸ್ ಬೈ ಸೈನ್ ವಿತ್ ನೆಗೆಟಿವ್. ಸೊ ಮೈನಸ್ ಆಫ್ ಕಾಸ್ ಒಮೇಗಾ ಬೈ ಸೈನ್ ಒಮೇಗಾ ಆಗುತ್ತೆ. ವೇರ್ ದಿಸ್ ಇಸ್ ದ ಸ್ಲೋಪ್ ಆಫ್ ದಿ ಲೈನ್ ಎಲ್. ನೆನ್ಪಿಟ್ಕೊಳ್ಳಿ, ನನಗೆ ಬೇಕಾಗಿರೋದು ಸ್ಲೋಪ್ ಆಫ್ ಈ ಲೈನು, ಬಟ್ ಫಸ್ಟ್ ಕಂಡುಹಿಡಿದಿದ್ದು ಸ್ಲೋಪ್ ಆಫ್ ಓ ಎ. ಸೊ ಸ್ಲೋಪ್ ಆಫ್ ಓ ಎ ಯೂಸ್ ಮಾಡಿಕೊಂಡು ಸ್ಲೋಪ್ ಆಫ್ ಎಲ್ ಸಿಕ್ತು. ಸೊ ನಾವು ಎಲ್ ಈಸ್ ಅ ಲೈನ್ ವಿತ್ ಸ್ಲೋಪ್ ಮೈನಸ್ ಕಾಸ್ ಒಮೇಗಾ ಬೈ ಸೈನ್ ಒಮೇಗಾ ಪಾಸಿಂಗ್ ಥ್ರೂ ಅ ಪಾಯಿಂಟ್ ಪಿ ಕಾಸ್ ಒಮೇಗಾ ಆ್ಯಂಡ್ ಪಿ ಸೈನ್ ಒಮೇಗಾ. ಗೊತ್ತಾಗ್ತಿದೆಯಾ? ಸೊ ಈಗ ನಾನು ಸ್ಲೋಪ್ ಪಾಯಿಂಟ್ ಫಾರ್ಮ್ ಯೂಸ್ ಮಾಡಿಕೊಂಡು ಡಿರೈವೇಷನ್ನ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಐ ಯು ರೆಡಿ ಫಾರ್ ಇಟ್? ಸೊ ದೇರ್ ಫೋರ್ ಏನು ಬರಿತೀನಿ, ಹೆನ್ಸ್ ಎಲ್ ಈಸ್ ಅ ಲೈನ್ ವಿತ್ ಸ್ಲೋಪ್ ಎಮ್. ಸ್ಲೋಪ್ನ ಯೂಶಲಿ ಎಮ್ ಅಂತ ಬರ್ಕೊಳ್ಳೋದ್ರಿಂದ ಎಮ್ ಅಂತ ಬರ್ಕೊಂಡಿದ್ದೀನಿ, ಮೈನಸ್ ಕಾಸ್ ಒಮೇಗಾ ಬೈ ಸೈನ್ ಒಮೇಗಾ ಆ್ಯಂಡ್ ಪಾಸಿಂಗ್ ಥ್ರೂ ಅ ಪಾಯಿಂಟ್ ಎ ವಿಚ್ ಇಸ್ ಪಿ ಕಾಸ್ ಒಮೇಗಾ ಆ್ಯಂಡ್ ಪಿ ಸೈನ್ ಒಮೇಗಾ. ಗೊತ್ತಾಗ್ತಿದೆಯಲ್ಲ ಇದು ಹೇಗೆ ಬಂತು ಅಂತ? ಆ್ಯಂಡ್ ಆಗಲೇ ಹೇಳಿದ್ದೀನಿ, ಈ ಪಾಯಿಂಟು ಈ ಲೈನ್ ಓ ಎ ಮೇಲೂ ಇರುತ್ತೆ, ಎಲ್ ಮೇಲೂ ಇರುತ್ತೆ. ಸೊ ದಿಸ್ ಈಸ್ ಅ ಕಾಮನ್ ಪಾಯಿಂಟ್ ವಿಚ್ ಈಸ್ ಆನ್ ಬೋತ್ ಓ ಎ ಆ್ಯಂಡ್ ಎಲ್. ಓಕೆ, ಸೊ ನಾವು ಐ ಹ್ಯಾವ್ ಅ ಸ್ಲೋಪ್ ಆ್ಯಂಡ್ ಅ ಪಾಯಿಂಟ್. ಬೈ ಯೂಸಿಂಗ್ ಸ್ಲೋಪ್ ಪಾಯಿಂಟ್ ಫಾರ್ಮ್ ವಿ ಗೆಟ್. ಸೊ ಸ್ಲೋಪ್ ಪಾಯಿಂಟ್ ಫಾರ್ಮ್ ಏನು? ನಾವು 2-3 ಡೆರಿವೇಷನ್ಗೆ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ. ಯೂಸಿಂಗ್ ನಾವು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ಗೂ ಈ ಫಾರ್ಮುಲಾನೇ ಯೂಸ್ ಮಾಡಿದ್ರಿ. y ಮೈನಸ್ ವೈ ನಾಟ್ ಇಸ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ನಾಟ್. ನೆನಪಿದೆಯಲ್ಲ? ಸೊ ಯೂಸ್ ಮಾಡೋಣ. ಆ್ಯಂಡ್ ಫಾರ್ ಆರ್ ರೆಫರೆನ್ಸ್ ದ ಪಾಯಿಂಟ್ ಪಿ ಕಾಸ್ ಒಮೇಗಾ ಆ್ಯಂಡ್ ಪಿ ಸೈನ್ ಒಮೇಗಾ ಈಸ್ ನಥಿಂಗ್ ಬಟ್ ಎಕ್ಸ್ ನಾಟ್ ವೈ ನಾಟ್. ಇದರಲ್ಲಿ ಪಿ ಕಾಸ್ ಒಮೇಗಾ ಎಕ್ಸ್ ನಾಟ್ ಆಗುತ್ತೆ, ಪಿ ಸೈನ್ ಒಮೇಗಾ ವೈ ನಾಟ್ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ಸೊ ದೇರ್ ಫೋರ್ ವೈ ಮೈನಸ್ ವೈ ನಾಟ್ ಅಂದರೆ ಏನು? ಪಿ ಸೈನ್ ಒಮೇಗಾ. ಗೊತ್ತಾಗ್ತಿದೆಯಾ? ಓಕೆ, ದಿಸ್ ಈಸ್ ನಥಿಂಗ್ ಬಟ್ ಎಮ್ ಅಂದರೆ ಏನು? ಲೆಟ್ ಮಿ ಯೂಸ್ ದಿಸ್ ಸ್ಲೋಪ್ ವಿಚ್ ಈಸ್ ಮೈನಸ್ ಕಾಸ್ ಒಮೇಗಾ ಬೈ ಸೈನ್ ಒಮೇಗಾ. ಈ ಡೆರಿವೇಷನ್ ಸ್ವಲ್ಪ ವರ್ಕಿಂಗ್ ಜಾಸ್ತಿ ಇದೆ ಕಂಪೇರ್ಡ್ ಟು ಆಲ್ ದಿ ಅದರ್ಸ್. ಓಕೆ, ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂದರೆ ಪಿ ಕಾಸ್ ಒಮೇಗಾ. ಗೊತ್ತಾಗ್ತಿದೆಯಾ? ಫೈನ್. ಸೊ ಇನ್ನೇನಿದ್ರು ಸಿಂಪ್ಲಿಫಿಕೇಷನು. ಈಗ ಈ ಸೈನು ಡಿನಾಮಿನೇಟರಲ್ಲಿರೋದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ದೇರ್ ಫೋರ್ ಒಂದೇ ಸರಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರೆದ್ಬಿಡೋಣ. ವೈ ಇಂಟು ಸೈನ್ ಒಮೇಗಾ ಈಸ್ ವೈ ಸೈನ್ ಒಮೇಗಾ ಆ್ಯಸ್ ಇಟ್ ಈಸ್. ಓಕೆ, ಮೈನಸ್ ಪಿ ಇಂಟು ಈ ಸೈನ್ ಒಮೇಗಾಗೆ ಇನ್ನೊಂದು ಸರಿ ಸೈನ್ ಮಲ್ಟಿಪ್ಲೈ ಆದರೆ ಸೈನ್ ಸ್ಕ್ವೇರ್ ಒಮೇಗಾ ಆಗುತ್ತೆ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ನಾವು ಎಕ್ಸ್ ಇಂಟು ಮೈನಸ್ ಕಾಸ್ ಒಮೇಗಾ ಈಸ್ ಮೈನಸ್ ಎಕ್ಸ್ ಕಾಸ್ ಒಮೇಗಾ. ಓಕೆ, ಮೈನಸ್ ಆಫ್ ಮೈನಸ್ ಇಸ್ ಪ್ಲಸ್, ಪಿ ಇದೆ, ಕಾಸ್ ಇಂಟು ಕಾಸ್ ಇಸ್ ಕಾಸ್ ಸ್ಕ್ವೇರ್ ಒಮೇಗಾ. ಗೊತ್ತಾಗ್ತಿದೆಯಾ? ಬರೀ ಮಲ್ಟಿಪ್ಲಿಕೇಶನ್ ಮಾಡಿದ್ರಿ. ಈಗ ನಾನೇನು ಮಾಡ್ತೀನಿ, ಈ ಪಿ ಟರ್ಮ್ ಈ ಕಡೆ ತೊಗೊಬಿಡ್ತೀನಿ, ಈ ಕಾಸ್ ಟರ್ಮ್ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಹೋಗ್ತೀನಿ. ಗೊತ್ತಾಗ್ತಿದೆಯಾ? ಪಿ ಟರ್ಮ್ಸ್ ಎರಡು ಒಂದೇ ಕಡೆ ಬರೀಲಿ. ದೇರ್ ಫೋರ್
ಈ ನೆಗೆಟಿವ್ ಕಾಸ್ ಒಮೆಗಾ ಈ ಕಡೆ ಬಂದಾಗ ಪಾಸಿಟಿವ್ ಕಾಸ್ ಒಮೆಗಾ ಆಗುತ್ತೆ. ಸೊ ಎಕ್ಸ್ ಕಾಸ್ ಒಮೆಗಾ, ಇಲ್ಲಿ ಆಲ್ರೆಡಿ ವೈ ಪ್ಲಸ್ ಇದೆ, ಪ್ಲಸ್ ವೈ ಸೈನ್ ಒಮೆಗಾ, ದಿಸ್ ಇಸ್ ನಥಿಂಗ್ ಬಟ್ ಈ ಕಡೆ ಈ ನೆಗೆಟಿವ್ ಬಂದರೆ ಪಾಸಿಟಿವ್ ಆಗುತ್ತೆ, ಪಿ ಇಂಟು ಸೈನ್ ಸ್ಕ್ವೇರ್ ಒಮೆಗಾ. ಪಿ ಕಾಮನ್ ತೆಗಿತೀನಿ ಎರಡರಲ್ಲೂ, ಯಾಕಂದರೆ ಪಿ ಸೈನ್ ಸ್ಕ್ವೇರ್ ಪಿ ಕಾಸ್ ಸ್ಕ್ವೇರ್ ಇರೋದ್ರಿಂದ ಪಿ ಕಾಮನ್ ತೆಗೆದ್ರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಒಮೆಗಾ ಆಗುತ್ತೆ. ಅರ್ಥವಾಗ್ತಿದೆಯಾ? ದೇರ್ ಫೋರ್ ಫೈನಲ್ ಆನ್ಸರ್ ಇಸ್ ಎಕ್ಸ್ ಕಾಸ್ ಒಮೆಗಾ ಪ್ಲಸ್ ವೈ ಸೈನ್ ಒಮೆಗಾ ಈಸ್ ನಥಿಂಗ್ ಬಟ್ ಪಿ. ಯಾಕೆಂದರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1. ನೆನಪಿದೆ ತಾನೆ? ಸೊ ಅದನ್ನು ಯೂಸ್ ಮಾಡಿಕೊಂಡ್ರೆ ಸಿಂಪ್ಲಿ ಪಿ ಅಂತ ಬರಿತೀವಿ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ನಾರ್ಮಲ್ ಫಾರ್ಮ್ ಆಫ್ ದಿ ರಿಕ್ವೈರ್ಡ್ ಸ್ಟ್ರೇಟ್ ಲೈನ್. ಸೊ ಇದು ಮೇನ್ ಇಕ್ವೇಷನ್ ಆಗಿರೋದ್ರಿಂದ ಲೆಟ್ ಅಸ್ ಫ್ರೇಮ್ ಇಟ್. ಎಕ್ಸ್ ಕಾಸ್ ಒಮೆಗಾ ಪ್ಲಸ್ ವೈ ಸೈನ್ ಒಮೆಗಾ ಇಸ್ ಈಕ್ವಲ್ ಟು ಪಿ ಈಸ್ ದ ಸ್ಟ್ಯಾಂಡರ್ಡ್ ಇಕ್ವೇಷನ್ ಆಫ್ ದಿ ಸ್ಟ್ರೇಟ್ ಲೈನ್ ಇನ್ ನಾರ್ಮಲ್ ಫಾರ್ಮ್. ಗೊತ್ತಾಗ್ತಿದೆಯಾ? ದಿಸ್ ಇಸ್ ದ ನಾರ್ಮಲ್ ಫಾರ್ಮ್ ಆಫ್ ದಿ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್. ಬರೀ ಈ ಡೆರಿವೇಷನ್ ನಿಮಗೆ 5 ಮಾರ್ಕ್ಸ್ ಕೇಳ್ಬೋದು ವಿದೌಟ್ ಪ್ರಾಬ್ಲಮ್. ಓಕೆನಾ? ಫೈನ್. ಸೊ ಈ ಫಾರ್ಮುಲಾಗೆ ಸಂಬಂಧಪಟ್ಟಂಥ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನಾವು ಒಂದು ಸೆಷನ್ನ ಮುಗಿಸೋಣ. ಓಕೆ, ಸೊ ಲೆಟ್ ಅಸ್ ಟೇಕ್ ಅಪ್ ಒನ್ ಪ್ರಾಬ್ಲಮ್ ರಿಲೇಟೆಡ್ ಟು ನಾರ್ಮಲ್ ಫಾರ್ಮ್. ಸೊ ಕ್ವೆಶ್ಚನ್ ಈ ಥರ ಇದೆ. ಫೈಂಡ್ ದ ಇಕ್ವೇಷನ್ ಆಫ್ ದಿ ಲೈನ್ whose perpendicular distance from the origin is 5 units and angle made by the perpendicular with the positive x-axis is 30 degrees. ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಫಸ್ಟು ಡೇಟಾ ಬರ್ಕೊಬಿಡೋಣ. ಡೇಟಾ ಏನು ಕೊಟ್ಟಿದ್ದಾನೆ? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ನಾವು ಯೂಶುವಲಿ ಪಿ ಅಂತ ತೊಗೊಂಡಿದ್ವಿ, ಗೊತ್ತಿದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ 5. ಓಕೆ, ಆ್ಯಂಡ್ ಆ್ಯಂಗಲ್ ಮೇಡ್ ಬೈ ದ ಪರ್ಪೆಂಡಿಕ್ಯುಲರ್ ವಿತ್ ದ ಪಾಸಿಟಿವ್ x-axis. ನಾವು ಯೂಶಲಿ ಆ್ಯಂಗಲ್ ಮೇಡ್ ಬೈ ದ ಪರ್ಪೆಂಡಿಕ್ಯುಲರ್ ವಿತ್ ದಿ x-axis ಏನಂತ ತೊಗೊಳ್ಳೋದು? ಒಮೆಗಾ ಅಂತ. ಸಿ ಆ್ಯಂಗಲ್ ಮೇಡ್ ಬೈ ದ ದಿಸ್ ಲೈನ್ ವಿತ್ ದ ಪಾಸಿಟಿವ್ x-axis. ಇದು ಪರ್ಪೆಂಡಿಕ್ಯುಲರ್ ಅಲ್ವಾ? ಆ್ಯಂಗಲ್ ಮೇಡ್ ಬೈ ದ ಪರ್ಪೆಂಡಿಕ್ಯುಲರ್ ವಿತ್ ದ ಪಾಸಿಟಿವ್ x-axis ಇಸ್ ಒಮೆಗಾ ಅಂತ. ಸೊ ಐ ಹ್ಯಾವ್ ಟು ಕನ್ಸಿಡರ್ ಒಮೆಗಾ ಈಸ್ ಈಕ್ವಲ್ ಟು 30 degrees. ಸೊ ಇಷ್ಟು ಕೊಟ್ಟಿದ್ದಾನೆ. ಐ ಹ್ಯಾವ್ ಟು ಫೈಂಡ್ ದ ಇಕ್ವೇಷನ್ ಆಫ್ ದಿ ಲೈನ್. ಓಕೆ, ಸೊ ನೋಡಿದ್ರೇ ಗೊತ್ತಾಗುತ್ತೆ ಪಿ ಮತ್ತು ಒಮೆಗಾ ಕೊಟ್ಟಿದ್ದಾನೆ ಅಂತಂದರೆ ಇದು ನಾರ್ಮಲ್ ಫಾರ್ಮ್ ಅಂತ. ಸೊ ರಿಕ್ವೈರ್ಡ್ ಇಕ್ವೇಷನ್ ಏನು ನಮ್ಗೆ ಗೊತ್ತು. ಇಕ್ವೇಷನ್ ಈಸ್ ಎಕ್ಸ್ ಕಾಸ್ ಒಮೆಗಾ, ಓಕೆ, ಪ್ಲಸ್ ವೈ ಸೈನ್ ಒಮೆಗಾ ಈಸ್ ಈಕ್ವಲ್ ಟು ಪಿ. ದಿಸ್ ಇಸ್ ದಿ ಫಾರ್ಮುಲಾ. ಓಕೆ, ದೇರ್ ಫೋರ್ ಎಕ್ಸ್ ಇಂಟು ಕಾಸ್ ಒಮೆಗಾ ಅಂದರೆ 30 degrees, ಓಕೆ, ಪ್ಲಸ್ ವೈ ಇಂಟು ಸೈನ್ ಒಮೆಗಾ ದಟ್ ಈಸ್ 30 degrees ಈಸ್ ಈಕ್ವಲ್ ಟು ಪಿ. ಪಿ ಅಂದರೆ 5. Okay, let us substitute the values. X into cos 30 degrees. What is cos 30 degrees? We know that cos 30 is nothing but root 3 by 2. Correct? Cos 30 sin 60 ಎರಡು ಒಂದೇ, root 3 by 2 plus y into sin 30 degrees 1 by 2. Correct? So this is nothing but 5. Okay, simplify ಮಾಡಿದ್ರೆ LCM 2 ಆಗುತ್ತೆ. So you'll get root 3 into x plus 1 into y ಆಗುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ 5. ದೇರ್ ಫೋರ್ ರಿಕ್ವೈರ್ಡ್ ಇಕ್ವೇಷನ್ ಏನಾಗುತ್ತೆ? ರೂಟ್ 3 ಇಂಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 2 ಇಂಟು 5 ಆಗುತ್ತೆ, ದಟ್ ಈಸ್ 10. ಓಕೆ, ಹೀಗೆ ಇಟ್ಬಿಡ್ಬೋದು. ಆರ್ ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ಆ್ಯಸ್ ರೂಟ್ 3 ಎಕ್ಸ್ ಪ್ಲಸ್ ವೈ ಮೈನಸ್ 10 ಈಸ್ ಈಕ್ವಲ್ ಟು 0. ದಿಸ್ ಈಸ್ ದ ರಿಕ್ವೈರ್ಡ್ ಇಕ್ವೇಷನ್ ಆಫ್ ದಿ ಗಿವನ್ ಸ್ಟ್ರೇಟ್ ಲೈನ್. ಸೊ ಈ ಥರ ಇದು ಡೆರಿವೇಷನ್ ಜೊತೆ ಕೇಳಿಲ್ಲ ಅಂತಂದರೂ ಸಪ್ರೇಟಾಗಿ ಈ ಕ್ವೆಶ್ಚನ್ ನಾವು ಎಕ್ಸಾಮಲ್ಲಿ ಕೇಳಬಹುದು. ಓಕೆ, ಸೊ ಮೇಕ್ ಶ್ಯೂರ್ ಯು ನೋ ಹೌ ಟು ಸಾಲ್ವ್ ಸಚ್ ಕೈಂಡ್ ಆಫ್ ಕ್ವೆಶ್ಚನ್ಸ್. ಓಕೆ, ವೆಲ್ ಡಿ ಸ್ಟೂಡೆಂಟ್ಸ್, ಬಿಫೋರ್ ಐ ವೈಂಡ್ ಅಪ್ ದಿಸ್ ಸೆಷನ್, ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಹೋಮ್ವರ್ಕ್ ಕ್ವೆಶ್ಚನ್ ಕೊಡ್ತೀನಿ, ನೋಟ್ ಮಾಡ್ಕೊಬಿಡಿ. ಸೊ ದಿಸ್ ಇಸ್ ದ ಹೋಮ್ವರ್ಕ್ ಕ್ವೆಶ್ಚನ್. ಫೈಂಡ್ ದ ಇಕ್ವೇಷನ್ ಆಫ್ ದಿ ಲೈನ್ whose perpendicular distance from the origin is 4 units. ಅಂದರೆ P is equal to 4 ಬರುತ್ತೆ, and the angle which the normal makes with the positive direction of x-axis is 15 degrees. Omega is equal to 15 degrees ಬರುತ್ತೆ. I think in the similar way you can try this question. Okay, right students, hope you have enjoyed this session and also understood this properly. ಈ ವಿಡಿಯೋದಲ್ಲಿ ನಾವು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್ ಇನ್ 2 forms ಜೊತೆಗೆ ವೆರಿ ಇಂಪಾರ್ಟೆಂಟ್ ನಾರ್ಮಲ್ ಫಾರ್ಮ್ ಆಫ್ ದ ಇಕ್ವೇಷನ್ ಆಫ್ ದಿ ಸ್ಟ್ರೈಟ್ ಲೈನ್ ಡಿರೈವ್ ಮಾಡಿದ್ದೀವಿ, along with one simple questions. Okay, well students, we will meet again in the next session with the next concept of straight lines. Until then, take care of your health. God bless you all and bye bye.